ನಮಸ್ಕಾರ ಎಲ್ಲ ವೇಲಿಗಳಿಗೆ. ಇವತ್ತು ಗ್ರಾಮೀಣ್ ಸ್ಟೋರ್ಲಿ ಹೊಸ ಕಂಪ್ನಿ ಒಂದು ಆನ್ಬೋರ್ಡ್ ಮಾಡಿದ್ದೀವಿ. ಅದು ನಿಮಗೆಲ್ರಿಗೂ ಆಲ್ರೆಡಿ ಗೊತ್ತಿದೆ. ನಾವು CSC ದಿವ್ಸ್ ಕಾರ್ಯಕ್ರಮದಲ್ಲಿ ಅದನ್ನು ಲಾಂಚ್ ಮಾಡಿದ್ವಿ, ಕಮಿಂಗ್ ಸೂನ್ ಅಂತ. ಇವತ್ತು ಮಧ್ಯಾಹ್ನ ಅದು ನಮ್ಮ ಗ್ರಾಮೀಣ್ ಸ್ಟೋರ್ ಲೈವ್ ಆಗಿದೆ. ಎಲ್ರಿಗೂ ಗೊತ್ತಿದ್ದಂಗೆ ಅದು ಯಾವುದು ಅಂತಂದರೆ ಗೋಲಿ ಸೋಡಾ ಅಂಥೇಳಿ, ಫ್ಲೈಯಿಂಗ್ ಗೋಲಿ ಸೋಡಾ ಅಂತ. ಸೊ ಅದನ್ನು ಯಾವ ರೀತಿ ಪರ್ಚೇಸ್ ಮಾಡಬೇಕು ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಇಲ್ಲಿ ಫ್ಲೈಯಿಂಗ್ ಗೋಲಿ ಸೋಡಾ ಅಂತ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನಿಮಗೆ ಅವ್ರದ್ದು ಬಂದುಬಿಟ್ಟು 5 ಫ್ಲೇವರ್ಗಳಿದೆ. 5 ಫ್ಲೇವರ್ಗಳನ್ನು ಇಲ್ಲಿ ನಾವು ಆ್ಯಡ್ ಮಾಡಿದ್ದೀವಿ. ಸೊ ಇಲ್ಲಿ ಗೋಲಿ ಸೋಡಾ ಬಂದುಬಿಟ್ಟು ಇಲ್ಲಿ ಫ್ಲೈಯಿಂಗ್ ಗೋಲಿ ಸೋಡಾ ಸ್ಟ್ರಾಬೆರಿ ಪಾಪ್ 300 ml 25 ಬಾಕ್ಸ್. ಇಲ್ಲಿ ಇವ್ರದ್ದು ಮಿನಿಮಮ್ ಆರ್ಡರ್ ವ್ಯಾಲ್ಯೂ ಬಂದು ಇಲ್ಲಿ ಕಾನ್ಸೆಪ್ಟ್ ಇರೋದು ಡಿಸ್ಟ್ರಿಬ್ಯೂಷನ್ ಮಾತ್ರ ಕಾನ್ಸೆಪ್ಟ್ ಇದೆ. ಅಂದರೆ ಗೋಲಿ ಸೋಡಾ ಡಿಸ್ಟ್ರಿಬ್ಯೂಟರ್ ಆಗುವವರು ಕೂಡ ಮಾತ್ರ ಇಲ್ಲಿ ಪರ್ಚೇಸ್ ಮಾಡಬೇಕಾಗತ್ತೆ. ಅದು ನಾವು DVL ಅಂತ ಕರಿತೀವಿ. ಸೊ ಇಲ್ಲಿ ಏನಪ್ಪ ಇದರಲ್ಲಿ ಏನೇನಿದೆ ನಿಮಗೆ ಇದ್ರ ಬಗ್ಗೆ ಎಲ್ಲ ಪ್ರತಿಯೊಂದನ್ನು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. 25 ಬಾಕ್ಸು ನಿಮಗೆ 22,500 ರೂಪಾಯಿಗೆ 25 ಬಾಕ್ಸ್ ಬರುತ್ತೆ. ಅದು VLE ಡಿಸ್ಟ್ರಿಬ್ಯೂಟರ್ ಪ್ರೈಸ್ ಬಂದುಬಿಟ್ಟು 13,500 ರೂಪಾಯಿ ಆಗುತ್ತೆ. ಸೊ 13,500 ರೂಪಾಯಿ ಅಂದರೆ ಪರ್ ಬಾಕ್ಸಿಗೆ MRP ಬಂದುಬಿಟ್ಟು 900 ರುಪೀಸ್ ಇರುತ್ತೆ. ಅದರಲ್ಲಿ ಬಾಟಲ್ ಬಂದುಬಿಟ್ಟು 30 ಬಾಟಲ್ಸ್ ಇರುತ್ತೆ. ಬಾಟಲ್ MRP ಬಂದುಬಿಟ್ಟು 30 ರೂಪಾಯಿ ಇರುತ್ತೆ. ಅಂದರೆ ನಿಮಗೆ ಪರ್ ಬಾಟಲ್ಲು 18 ರುಪೀಸ್ ಸಿಗುತ್ತೆ. ನೀವು 30 ರುಪೀಸ್ಗೆ ಸೇಲ್ ಮಾಡಬೇಕು. ಇಲ್ಲಿ ಮಿನಿಮಮ್ ಪರ್ಚೇಸ್ ಮಾಡಬೇಕಾಗಿರೋದು 50 ಬಾಕ್ಸ್ ಈಚ್ ಫ್ಲೇವರ್ನ ಬಾಕ್ಸು ಬುಕ್ ಮಾಡಬೇಕಾಗತ್ತೆ. ಅದು ಬುಕ್ ಮಾಡಿದ್ರೆ ನಿಮಗೆ ಓನ್ ಟ್ರಾನ್ಸ್ಪೋರ್ಟಿಂದ ವಿತಿನ್ 2 ಡೇಸಲ್ಲಿ ನಿಮಗೆ ಡಿಸ್ಪ್ಯಾಚ್ ಆಗುತ್ತೆ. ಸೊ ಇವ್ರ ಕಡೆಯಿಂದ ಏನೇನು ನಿಮಗೆ ಏನೇನು ಸಪೋರ್ಟ್ ಸಿಗುತ್ತೆ ಅಂತ ಹೇಳೋದಾದರೆ, ಗೋಲಿ ಸೋಡಾ ಕಡೆಯಿಂದ ನಿಮಗೆ ಮಾರ್ಕೆಟಿಂಗ್ ಸಪೋರ್ಟ್ ಸಿಗುತ್ತೆ. ಅದರ ಜೊತೆಗೆ ನೀವು ಯಾರಿಗೆ ಸಪ್ಲೈ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಬೇಕ್ರಿಗೆ ಆಗಿರ್ಬೋದು, ಕಿರಾಣಿ ಶಾಪ್ ಆಗಿರ್ಬೋದು, ಯಾರಿಗೆ ಸಪ್ಲೈ ಮಾಡ್ರೋ ನಿಮ್ಮ ಡಿಸ್ಟ್ರಿಬ್ಯೂಟರ್ ನೇಮಿಂದ ಗೋಲಿ ಸೋಡಾ ಬ್ರ್ಯಾಂಡಿಂಗಿಂದ ಅವರು ಬ್ರ್ಯಾಂಡಿಂಗ್ ಮೆಟೀರಿಯಲ್ನ ಪ್ರೊವೈಡ್ ಮಾಡ್ತಾರೆ. ಅದರ ಜೊತೆಗೆ ನಿಮ್ಮ ಡಿಸ್ಟ್ರಿಬ್ಯೂಟರ್ ಆದಮೇಲೆ ನಿಮಗೆ 3 ದಿವಸ ಒಬ್ಬ ಎಂಪ್ಲಾಯ್ ಬಂದು ಪ್ರಾಡಕ್ಟ್ನ ಟ್ರೈನಿಂಗ್ ಕೊಡ್ತಾನೆ, ನಿಮ್ಮ ಮಾರ್ಕೆಟಿಂಗ್ನ ಇಂಪ್ಲಿಮೆಂಟ್ ಮಾಡ್ತಾನೆ. ಸೊ ಇನ್ನೂ ತುಂಬ ಇದ್ರ ಬಗ್ಗೆ ತುಂಬ ಸಪೋರ್ಟ್ ಇದೆ. ಸೊ ನಿಮ್ಮ ಹೆಚ್ಚಿನ ಮಾಹಿತಿಯಾಗಿ ನಿಮ್ಮ ಜಿಲ್ಲಾ ವ್ಯವಸ್ಥಾಪಕರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದರೆ ಡೈರೆಕ್ಟಾಗಿ ನನ್ನನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದನ್ನು ನಾಳೆ ನಾವು ಇದ್ರ ಬಗ್ಗೆ ಒಂದು VCನೂ ಕೂಡ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.